ಈ ಕಥೆ ಹೆಸರು ಬುದ್ಧಿವಂತ ನರಿ ಮೂರ್ಖ ಒಂಟೆ ಅಂತ. ಒಂಟೆ ಮತ್ತು ಈ ನರಿ ಒಂದ್ ಕಡೆ ಸೇರ್ತವೆ. ಅವು ಎರಡು ಮಾತಾಡ್ಕೊಳ್ತವೆ, ನನ್ಗೆ ಹೊಟ್ಟೆ ಹಸಿತಾ ಇದೆ, ಅದು ನನ್ಗೆ ಹೊಟ್ಟೆ ಹಸಿತಾ ಇದೆ ಅಂತ. ಇದು ನರಿ ಏನ್ ಮಾಡ್ತದೆ ಪ್ಲಾನ್, ಅಲ್ಲೊಂದು ತೋಟ ಇದೆ, ಅದು ಒಂದು ಇದು ದಾಟಬೇಕು. ಏನ್ ತೋಟ? ಕಬ್ಬಿನ ತೋಟ. ಕಬ್ಬಿನ ತೋಟ ಐತೆ. ನದಿ ದಾಟಬೇಕು, ನನ್ಗೆ ಈಜ್ ಬರೋದಿಲ್ಲ. ಅದರಿಂದ ನೀನೇನ್ ಮಾಡ್ಬೇಕು, ನಿನ್ನ ಬೆನ್ನ ಮೇಲೆ ನಾನು ಕೂರಿಸ್ಕೊಂಡು ಹೋಗಿ ಆ ಕಡೆ ಬಿಡ್ಬೇಕು, ಕರ್ಕೊಂಡು ಬಿಡ್ಬೇಕು. ಹಾಗೇನ್ ಮಾಡ್ತಾ ಇದ್ದೆ, ಅಲ್ಲಿ ಇಬ್ರು ತಿನ್ಕೊಂಡು ಹೊಟ್ಟೆ ತುಂಬಾ ಬರೋಣ ಅಂತ ಹೇಳ್ತು. ಹೊಟ್ಟೆ ಖುಷಿ ಆಗುತ್ತೆ. ಹೊಟ್ಟೆ ಖುಷಿ ಆಯ್ತು, ಇದು ಬೆನ್ನ ಮೇಲೆ ಕುಂತ್ಕೊಳ್ತು. ನರಿ ಹೇಳ್ತದೆ, ನನ್ಗೆ ನನ್ನ ಹೊಟ್ಟೆ ತುಂಬಿದ್ದು ಒಂದ್ ಜೋರ ಕೂಗ್ಬಿಡ್ತೀನಿ ಅಂತ. ಅದೇನ್ ಮಾಡ್ತವೆ, ಕೂಗ್ಬಿಡ್ತಿದ್ವು. ದೊಣ್ಣೆಗಳು ಎತ್ಕೊಂಡ್ಬಂದ್ರು ಹಳ್ಳಿಯವರೆಲ್ಲ, ಇಲ್ಲಿ ನರಿಗಳು ಬಂದ್ಬಿಟ್ಟಿದಾವೆ, ಕಬ್ಬಿನ ತೋಟ ಹಾಳು ಮಾಡ್ತಾ ಇದೆ ಅಂತ. ಅವ್ರು ಬಂತು, ನರಿ ಇಲ್ಲ ಅಲ್ಲಿ, ನರಿ ಇಲ್ಲ, ಅದೆಲ್ಲ ಹೊತ್ಕೊಂಡ್ಬಿಡ್ತು. ಇದೇ ಒಂಟೆ ಸಿಕ್ತು, ಒಂಟೆ ಚೆನ್ನಾಗಿ ಹೊಡೆದಾಕ್ಬಿಟ್ರು, ಕೈ ಕಾಲೆಲ್ಲ ಮುರಿದಾಕ್ಬಿಟ್ರು. ಪಾಪ ಅದು ಅಲ್ಲಾಡ್ಕೊಂಡು ನದಿ ತೀರ ಹತ್ರ ಬಂತು. ಅದು ಬರೋಷ್ಟೊತ್ತಿಗೆ ಇದನ್ನು ಕಾತ್ಕೊಂಡಿತ್ತು ನರಿನೇನು. ಆಗ ಯೋಚನೆ ಮಾಡ್ತು, ಒಂಟೆ ಅಣ್ಣ ಇನ್ನು ಹೋಗೋಣ ಅಂತ. ಆಯ್ತು ಬಾ ಹೋಗೋಣ ಅಂತ ಅದ್ರ ಮೇಲೆ ಕುಂತ್ಕೊಳ್ತು. ಅರ್ಧ ನದಿಗೆ ಬಂತು. ಇದೇನ್ ಮಾಡ್ತು ಒಂಟೆ, ನನಗೆ ಕೂಗ್ಬೇಕು ಅನಿಸ್ತೈತೆ, ನೀರ್ ಮೇಲೆ ಮುಣಗ್ಬೇಕು, ನನ್ಗೂ ಅಭ್ಯಾಸ ಅಂತ 3 ಸರಿ ಮುಣುಗ್ತು. ನರಿ ಸತ್ತೋಯ್ತು. ಇದ್ರ ಪಾಡಕ್ಕೆ ಇದು ಬಂದು ಸೇರ್ಕೊಂಡು. ಇದ್ರ ನೀತಿ ಅಂಶ ಏನಂದ್ರೆ, ಒಬ್ಬರಿಗೆ ಮೋಸ ಮಾಡಬಾರ್ದು. ಈ ಕತೆ ನೀತಿ ಏನಪ್ಪಾ ಅಂದ್ರೆ, ನಾವಿನ್ನೊಬ್ರಿಗೆ ಮೋಸ ಮಾಡಬಾರ್ದು, ಕೇಳಿ ಬಯಸ್ಬಾರ್ದು. ಎಸ್ಪೆಷಲಿ ನಮಗ್ ಸಹಾಯ ಮಾಡಿದ್ವಿ, ನಾವ್ ಆದ್ರೆ ಸಹಾಯ ಮಾಡ್ಬೇಕು, ಇಲ್ಲಾಂದ್ರೆ ಮೋಸ ಮಾಡಬಾರ್ದು. ಅರ್ಥ ಆಯ್ತು ಅನ್ನೋ ಕತೆ. ಮೋಸ ಮಾಡಬಾರ್ದು.